ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ತಿಳಿ ನೀರು ಅಂದರೆ ನಿಮಗೆಲ್ಲ ಗೊತ್ತು. ಅನ್ನದ ಜೊತೆ ಕಲಸಿಕೊಂಡು ತಿನ್ನಲು ತುಂಬ ರುಚಿಕರವಾದದ್ದು. ಆದರೆ ಅದರ ಇನ್ನೊಂದು ಅರ್ಥ ಗೊತ್ತಾ? ಜೀವನ ಅಂದರೆ ಏನೆಂದು ತಿಳಿದದ್ದನ್ನು 4 ಜನರಿಗೆ ಸಾರು. ಇದು ತಿಳಿ ಸಾರು. ಗೊತ್ತಾಯ್ತಾ? ಇಷ್ಟೇ ತಿಳ್ಕೊಂಡು ನಾವು ಹೇಳೋದು. ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ಶಂಕರ ಭಗವತ್ಪಾದರು ಸ್ಥಾಪಿಸಿದ 4 ಮಹಾಪೀಠಗಳ ಬಗ್ಗೆ ತಿಳ್ಕೊಳ್ಳೋಣ. ಆಚಾರ್ಯ ಶಂಕರ ಭಗವತ್ಪಾದಕರು ಪ್ರಪ್ರಥಮವಾಗಿ ಸೃಷ್ಟಿಸಲ್ಪಟ್ಟಿರುವುದು ಶೃಂಗೇರಿ ದಕ್ಷಿಣಾಮ್ನಾಯ ಪೀಠ. ಸಹ್ಯಾದ್ರಿ ಪರ್ವತ ಶ್ರೇಣಿಗಳ ನಡುವೆ ಈ ಕ್ಷೇತ್ರವಿದೆ. ನಾರಾಯಣ ಸ್ವರೂಪ ನೆಲೆಸಿರುವ ತುಂಗೆ ಈ ಕ್ಷೇತ್ರದಲ್ಲಿ ಹರಿದು ಇಲ್ಲಿಯ ನೆಲವನ್ನು ಪಾವನಗೊಳಿಸಿದ್ದಾಳೆ. ತುಂಗಾ ನದಿಯ ಬಲದಂಡೆಯಲ್ಲಿಯೇ ಮಠದ ಸ್ಥಾಪನೆಯಾಗಿದೆ. ಈ ಮಠದ ಮೇಲ್ವಿಚಾರಣೆ ಆಚಾರ್ಯರು ಪ್ರಧಾನ ಶಿಷ್ಯರಾಗಿದ್ದ ಸುರೇಶಾಚಾರ್ಯರಿಗೆ ಸೇರಿದ್ದು. ಇವರು ಈ ಮಠದ ಪ್ರಥಮ ಆಚಾರ್ಯರಾದರು. ದಕ್ಷಿಣ ಭಾರತದ ಪಂಚದ್ರಾವಿಡ ಪ್ರದೇಶಗಳಲ್ಲಿ ಈ ಮಠ ಶಾಸನಕ್ಕೆ ಒಳಪಟ್ಟಿರುವ ಶೃಂಗೇರಿ ಎಂಬ ಹೆಸರೇ ಶಾಲಾ ಕಾಲಕ್ರಮದಲ್ಲಿ ಶೃಂಗೇರಿ ಎಂದಾಗಿದೆ. ಈ ಕ್ಷೇತ್ರ ಕರ್ನಾಟಕ ರಾಜ್ಯದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ. ಗಂಗಾ ಸ್ನಾನಂ ತುಂಗಾಪಾನಂ ಎಂಬ ನಾಣ್ಣುಡಿಯಿಂದ ಪ್ರಸಿದ್ಧಿಯಾಗಿರುವ ತುಂಗಾ ನದಿ ಸುತ್ತಲೂ ಹರಡಿರುವ ಮಲೆನಾಡಿನ ವಸನಸಿರಿ ರಮಣೀಯವಾದ ಹಸಿರುನಾದ ಗುಡ್ಡ ಬೆಟ್ಟಗಳ ಜೊತೆಗೆ ಆಚಾರ್ಯರು ಆಧ್ಯಾತ್ಮ ಕಾರ್ಯಗಳ ನೆಲವೀಡು. ಇವುಗಳಿಂದಾಗಿ ಈ ಕ್ಷೇತ್ರದ ಸೌಂದರ್ಯ ಪಾವಿತ್ರ್ಯತೆಗಳು ಇಮ್ಮಡಿಗೊಂಡಿವೆ. ಯಜುರ್ವೇದದ ಸಂಬಂಧ ಹೊಂದಿರುವ ಈ ಪೀಠದ ಪ್ರಥಮ ಆಚಾರ್ಯರು ಸುರೇಶ್ವಾಚಾರ್ಯರು. ಆಚಾರ್ಯರು ಸ್ಥಾಪಿಸಿರುವ ಪೂರ್ವಾಮ್ನಾಯ ಮಠವು ಒರಿಸ್ಸಾ ರಾಜ್ಯದಲ್ಲಿರುವ ಜಗನ್ನಾಥಪುರಿ ಕ್ಷೇತ್ರದಲ್ಲಿದೆ. ಮಹೋದರಿ ಪೂರ್ವ ಸಮುದ್ರ ತೀರದಲ್ಲಿರುವ ಈ ಪೀಠವೇ ಗೋವರ್ಧನ ಪೀಠ. ಈ ಪೀಠದ ಪ್ರಥಮ ಆಚಾರ್ಯರು ಅಸ್ತಮಲಕರು. ಋಗ್ವೇದದ ಸಂಬಂಧವನ್ನು ಹೊಂದಿರುವ ಈ ಮಠದ ಶಾಸನಾಧೀನಕ್ಕೆ ಭಾರತದ ಪೂರ್ವ ದಿಕ್ಕಿನ ಭಾಗಗಳು ಸೇರಿವೆ. ಪಶ್ಚಿಮಾಮ್ನಾಯ ಮಠವೇ ಶಾರದಾ ಪೀಠ. ಇದು ಗುಜರಾತ್ ರಾಜ್ಯದ ಕಾತಿಯವಾಡದಲ್ಲಿರುವ ದ್ವಾರಕಾ ಕ್ಷೇತ್ರದಲ್ಲಿ ರತ್ನಾಕರದ ಪಶ್ಚಿಮ ಸಮುದ್ರ ತೀರದಲ್ಲಿದೆ. ಈ ಪೀಠದ ಪ್ರಥಮ ಆಚಾರ್ಯರು ಪದ್ಮಪಾದರು. ಸಾಮವೇದದ ಸಂಬಂಧದ ಹೊಂದಿರುವ ಈ ಮಠದ ಶಾಸನಕ್ಕೆ ಭಾರತದ ಪಶ್ಚಿಮ ಭಾಗದ ದೇವತೆಗಳು ಒಳಪಟ್ಟಿವೆ. ಉತ್ತರ ದಿಕ್ಕಿನ ಹಿಮಪರ್ವತ ಶ್ರೇಣಿಯಲ್ಲಿ ನೆಲೆಗೊಂಡಿರುವ ಉತ್ತರಾಮ್ನಾಯ ಪೀಠವೇ ಜ್ಯೋತಿರ್ಮಠ. ಇದನ್ನು ಜೋಶಿ ಮಠ ಎಂದು ಕರೆಯುವ ವಾಡಿಕೆಯೂ ಇದೆ. ಇಲ್ಲಿರುವ ಪವಿತ್ರ ತೀರ್ಥ ಅಲಕಾನಂದ ನದಿ. ಈ ಮಠದ ಪ್ರಥಮ ಆಚಾರ್ಯರು ತೋಟಾಚಾರ್ಯರು. ಅಥರ್ವಣ ವೇದಕ್ಕೆ ಸಂಬಂಧಪಟ್ಟಿರುವ ಈ ಮಠದ ಶಾಸನಕ್ಕೆ ಭಾರತದ ಉತ್ತರ ಭಾರತದ ಪ್ರದೇಶಗಳು ಒಳಪಟ್ಟಿವೆ. ಜ್ಯೋತಿರ್ಮಠವಿರುವ ಪ್ರದೇಶದಿಂದ ಉತ್ತರಕ್ಕೆ ಸುಮಾರು 20 ಮೈಲಿಗಳು ದೂರದಲ್ಲಿ ಬದ್ರೀನಾಥ ಕ್ಷೇತ್ರವಿದೆ. ಶ್ರೀ ಶಂಕರಾಚಾರ್ಯರು ತಮ್ಮದೇ ಆದ ಯಾವ ಮಠವನ್ನು ಸ್ಥಾಪಿಸಲಿಲ್ಲ. ಅವರು ಮಾಡಿದ ಪ್ರಮುಖ ಕಾರ್ಯವೆಂದರೆ ವೈದಿಕ ಮಠದ ಪುನರ್ಜೀವನ ಮತ್ತು ಅದ್ವೈತ ತತ್ವ ಪ್ರತಿಪಾದನೆ. ಅದ್ವೈತ ತತ್ವ ಅತ್ಯಂತ ಪ್ರಾಚೀನವಾದುದು. ಅವರು ಆವಿರ್ಭಾವವಾದ ಸಮಯ ಭಾರತದಲ್ಲಿ ನಾಸ್ತಿಕ ಮತಗಳೇ ರಾರಾಜಿಸುತ್ತಿತ್ತು. ಮಾತ್ರವಲ್ಲದೆ ಮದ್ಯ ಸೇವನೆ, ಮಾಂಸಾಹಾರ, ನರಬಲಿ ಮೊದಲಾದ ದುಷ್ಟ ಪದ್ಧತಿಗಳಿಂದ ಕೂಡಿದ ತಾಂತ್ರಿಕ ಮತಗಳು ಆಚರಣೆಯಲ್ಲಿವೆ. ಆಚಾರ್ಯರು ಆ ಎಲ್ಲ ಮತಗಳನ್ನು ಖಂಡಿಸಿ ಆ ಮತಗಳ ಮುಖಂಡರನ್ನು ವಾದದಲ್ಲಿ ಪರಾಭವಗೊಳಿಸಿ ನಶಿಸಿ ಹೋಗುತ್ತಿದ್ದ ವೈದಿಕ ಮತವನ್ನು ಪುನರುಜ್ಜೀವನಗೊಳಿಸಿದರು. ಅಲ್ಲದೆ ತಾಮಸ ವಿಧಾನಗಳಿಂದ ಕೂಡಿದ್ದ ತಾಂತ್ರಿಕ ಮಠಗಳನ್ನು ಶುದ್ಧೀಕರಿಸಿ ಸಾತ್ವಿಕ ರೂಪಕ್ಕೆ ಪರಿವರ್ತಿಸಿದರು. ತತ್ಸಲವಾಗಿದೆ ಆಚಾರ್ಯರಿಗೆ ಷಣ್ಮತ ಸ್ಥಾನಾಚಾರ್ಯ ಎಂಬ ಬಿರುದು ಸಂದಿತು. ಷಣ್ಮತ ಸ್ಥಾಪನಾಚಾರ್ಯ ಎಂಬ ಬಿರುದು ಬಂದಿತು. ಭಾರತಾದ್ಯಂತ ವೈದಿಕ ಮತವು ಇಂದಿಗೂ ಅವಿಚ್ಛಿನ್ನವಾಗಿ ಮತ್ತು ಸಂಪ್ರದಾಯಬದ್ಧವಾಗಿ ನಡೆದು ಬರುತ್ತಿವೆ. ಈ ಒಂದು ಸಂಪ್ರದಾಯ ಭದ್ರವಾದ ತಳಹದಿ ಇರುವ ಮೇಲೆ ನಿಲ್ಲಿಸಿ ಆಚರಣೆಯಲ್ಲಿ ತಂದವರು ವಿಭೂತಿ ಪುರುಷರಾದ ಆಚಾರ್ಯ ಶಂಕರ ಭಗವತ್ಪಾದಕರು. ಮಹಾಪುರುಷರಾದ ಆಚಾರ್ಯರು ಆವಿರ್ಭಾವ ಆಗದೇ ಇದ್ದಿದ್ದರೆ ಇಂದು ಸನಾತನ ಧರ್ಮದ ಹೆಸರೇ ಇಲ್ಲವಾಗಿರುತ್ತಿತ್ತು. ವೈದಿಕ ಧರ್ಮವನ್ನು ಉದ್ಧರಿಸುವ ಮೂಲಕ ಅವರು ಮಾಡಿರುವ ಉಪಚಾರಕ್ಕಾಗಿ ಪ್ರತಿಯೊಬ್ಬ ಹಿಂದೂ ಪ್ರಜೆಯು ಅವರಿಗೆ ಋಣಿಯಾಗಿರಬೇಕು. ಶ್ರೀ ಶಂಕರಾಚಾರ್ಯರು ಮಾಡಿದ ಇನ್ನೊಂದು ಮಹತ್ಪಾದನೆ ಎಂದರೆ ಅದ್ವೈತ ತತ್ವ ಪ್ರತಿಪಾದನೆ. ಈ ತತ್ವವನ್ನು ಅವರೇನು ಹೊಸದಾಗಿ ಕಂಡುಹಿಡಿಯಲಿಲ್ಲ.
ಉಪನಿಷತ್ತಿನಲ್ಲಿರುವ ಈ ತತ್ವವನ್ನೇ ಹೊರತೆಗೆದು ಪ್ರತಿಪಾದಿಸಿದ್ದರಷ್ಟೇ ಅದ್ವೈತ ತತ್ವವು ಅತ್ಯಂತ ಪ್ರಾಚೀನವಾದ ಸಿದ್ಧಾಂತ. ಗೊತ್ತಾಯ್ತಾ? ಅವರು ಶ್ರೀ ಶಂಕರ ಭಗವತ್ಪಾದರು ಸ್ಥಾಪಿಸಿದ ಚಾತುರ್ಮಾಯ ಪೀಠಗಳು ಕೇವಲ ಮಠಗಳಲ್ಲ, ಅವು ಭಾರತೀಯ ಸಂಸ್ಕೃತಿ, ವೈದಿಕ ಪರಂಪರೆ ಮತ್ತು ಅದ್ವೈತ ತತ್ವ ಶಾಶ್ವತ ಕಂಬಗಳು. ಭಿನ್ನತೆಗಳ ಮಧ್ಯೆಯೂ ಏಕತ್ವವನ್ನು ಬೋಧಿಸುವ ಅದ್ವೈತ ತತ್ವಗಳು ಮಾನವಗೊಳಿಸಿ ದ್ವೇಷ, ಅಸೂಯೆ, ಅಹಂಕಾರಗಳನ್ನು ಕರಗಿಸಿ ಮಾನವತೆಯನ್ನು ಉನ್ನತಗೊಳಿಸುತ್ತದೆ. ಜ್ಞಾನ ಮತ್ತು ಭಕ್ತಿಯನ್ನು ಸಮನ್ವಯಗೊಳಿಸಿ ಸನಾತನ ಧರ್ಮವನ್ನು ಪುನರುಜ್ಜೀವನಗೊಳಿಸಿ ಶಂಕರಾಚಾರ್ಯರ ಕಾರ್ಯ ಇಂದೂ ಕೂಡ ಮಾನವ ಜೀವನಕ್ಕೆ ದಾರಿದೀಪೆಯಾಗಿದೆ. ಅವರ ಬೋಧನೆಗಳನ್ನು ಅರಿತು ಆಚರಿಸಲಾಗಿದೆ, ಜೀವನ ಸಾರ್ಥಕವಾಗಿದೆ. ಗೊತ್ತಾಯ್ತಾ? ಯಾವತ್ತೂ ನಾವು ಶಂಕರ ನಮ್ಮ ಸನಾತನ ಧರ್ಮದ ಬಗ್ಗೆ, ನಮ್ಮ ಗುರುಗಳ ಬಗ್ಗೆ ತಿಳ್ಕೊಳ್ಳೇಬೇಕು. ಇದು ಕೃಪೆ ಆಶಾ ನಾಗಭೂಷಣ್. ನಾವು ಇವಾಗ ದಿನ ಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 22/12/2025 ಸೋಮವಾರ, ಶ್ರೀ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯನ, ಹಿಮಂತ ಋತು, ಪುಷ್ಯಮಾಸ, ಶುಕ್ಲಪಕ್ಷ, ತಿಥಿ ಬಿದಿಗೆ, ಬೆಳಗ್ಗೆ 9:20, ನಕ್ಷತ್ರ ಉತ್ತರಾಷಾಢ, ರಾತ್ರಿ 4:25, ಮಳೆಯ ಮೂಲ 3ನೇ ಪಾದ, ರಾಹುಕಾಲ 8 ಗಂಟೆ 4 ನಿಮಿಷದಿಂದ 9:30, ಉಳಿಕ ಕಾಲ 1:47ರಿಂದ 3:13, ಯಮಗಂಟ ಕಾಲ 10:56ರಿಂದ 12:22. ಇವತ್ತಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಿತ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಿತ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರ್ಬೋದು ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.